ಕೆಲವರು ರೆಡ್ ಇಂಡಿಯನ್ಸ್ ಅಂತಾರೆ, ಕೆಲವರು ಫಸ್ಟ್ ನೇಟಿವ್ಸ್ ಅಂತಾರೆ. ಅವರುಗಳ ಮನಸ್ಸು ಯಾವತ್ತೂ ಪರಿವರ್ತನೆ ಆಗೋದೇ ಇಲ್ಲ. ನಮಗೆ ಸಿಟ್ಟು ಬರ್ತಿತ್ತು, ಯಾಕೆಂದ್ರೆ ನಾವು ಇಂಡಿಯನ್ಸ್ ಅಲ್ಲ. ಭೂಮಿ ಕಮ್ಮಿ ಆಗ್ತಾ ಆಗ್ತಾ ಇದ್ರೂ ಬೃಹತ್ ಭಾರತ ಇಷ್ಟ ಆಗಿದ್ರೂ ಒಂದು ಅಸ್ತಿತ್ವ ಅಂತ ನಾವು ಉಳಿಸ್ಕೊಂಡಿದ್ದೀವಿ. ನೆಹರು ತಂಗಿ ವಿಜಯಲಕ್ಷ್ಮಿ ಪಂಡಿತ್ ಈಸ್ ಅ ಮುಸ್ಲಿಂ. ಯು ರಿಯಲಿ ವಾಂಟ್ ಟು ಸೇ ಹೌ ಡೇರ್ ಯು ಕಾಲ್ ಮೈ ಗಾಡ್ ಅ ಫಾಲ್ಸ್ ಗಾಡ್? Islam is a religion of peace only if you submit to it. ನಿಮಗೆ ಇತಿಹಾಸ ಬಿಟ್ಟು ಬೇರೆ ಯಾವ ವಿಷಯದಲ್ಲಿ ಆಸಕ್ತಿ ಇರೋದು? I travel a lot. ಟ್ರಾವೆಲಿಂಗ್ ಅಲ್ಲಿ ದೇಶ ಸುತ್ತು ಕೋಶ ಓದು, ಇಲ್ಲ ಪುಸ್ತಕ ಓದ್ತಾ ಇರ್ತೀನಿ, ಇಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಓಕೆ, ತುಂಬಾ ಇಷ್ಟ ಆಗಿದ್ದು ಪ್ಲೇಸು, ಮತ್ತೆ ಮತ್ತೆ ಹೋಗ್ಬೇಕು ಅನ್ಸೋ ಪ್ಲೇಸ್ ಯಾವುದು? ಬೇಕಾದಷ್ಟಿವೆ, ಬೇಕಾದಷ್ಟು ಜಾಗಗಳಿದ್ದು. ಪರ್ಟಿಕ್ಯುಲರ್ ಒಂದು ಪ್ಲೇಸಿಗೆ ನಾನು ಹೋಗ್ಲೇಬೇಕು ಎವ್ರಿ ಇಯರ್ ಅನ್ನೋ ಥರ ಯಾವ್ದಾದ್ರು ಪ್ಲೇಸ್? ಹಾಗೇನಿಲ್ಲ, ಆದರೆ ನೋಡ್ಲಿಕ್ಕೆ ನೆನಪಿರೋ, ಆಸೆ ಆಗಿರೋ, ನೆನಪಿರೋ ಜಾಗಗಳು ಬೇಕಾದಷ್ಟಿವೆ. ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಹೋಗಿದ್ದೆ, ಸಮುದ್ರದ ಕೆಳಗಡೆ ಆಸ್ಟ್ರೇಲಿಯಾದ ಕ್ಯಾರನ್ಸ್ನಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಇನ್ನೂ ನೆನಪಿದೆ. ಆ್ಯಂಡ್ ಕೆಲವೊಮ್ಮೆ ಒಂದು ಜಾಗಕ್ಕೆ ಹೋದರೆ, I was in Canada. I was in Toronto. ಟೊರೊಂಟೊದಲ್ಲಿ ಆ ಮೂಲ ಕೆನಡಿಯನ್ಸ್ ಇದಾರಲ್ಲ, ಮೂಲ ನಿವಾಸಿಗಳು, ಕೆನಡಾದ ಮೂಲ ನಿವಾಸಿಗಳು. ಕೆಲವರು ರೆಡ್ ಇಂಡಿಯನ್ಸ್ ಅಂತಾರೆ, ಕೆಲವರು ಫಸ್ಟ್ ನೇಟಿವ್ಸ್ ಅಂತಾರೆ. ಓಕೆ, ಸೊ ಅವ್ರದ್ದು ಇವತ್ತಿಗೂ ಅಲ್ಲಿ ಮ್ಯೂಸಿಯಂ ಇದೆ. ಆ್ಯಂಡ್ ಅವ್ರು ಇವತ್ತಿಗೂ ಸೂರ್ಯಂದು, ವೃಕ್ಷದ್ದು ಎಲ್ಲ ದೇ ಆರ್ ಪೇಗನ್ಸ್, ಪ್ರಕೃತಿ ಪೂಜೆ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಹುಡುಕೊಂಡು ಹೋಗಿದ್ದೆ. ಆ್ಯಂಡ್ ಆಕಿ ನಂಗೊಂದು ಮಾತು ಹೇಳಿದ್ಲು, ಫಸ್ಟ್ ನೇಟಿವ್ಸ್ ಮ್ಯೂಸಿಯಂನಲ್ಲಿ ದೇ ಆರ್ ಫಸ್ಟ್ ನೇಟಿವ್ಸ್, ಮೂಲ ಕೆನಡಾದ ನಿವಾಸಿಗಳು. ಆ್ಯಂಡ್ ಶಿ ಸೆಡ್, ಮೊದಲು ನಮ್ಮನ್ನು ರೆಡ್ ಇಂಡಿಯನ್ಸ್ ಅನ್ನೋರು ಅಥವಾ ಇಂಡಿಯನ್ಸ್ ಅನ್ನೋರು ನಮಗೆ ಸಿಟ್ಟು ಬರ್ತಿತ್ತು. ಯಾಕೆಂದ್ರೆ ನಾವು ಇಂಡಿಯನ್ಸ್ ಅಲ್ಲ. ನಮಗೆ ಸಿಟ್ಟು ಬರ್ತಿತ್ತು. ನಾವು ಇನುವೆತ್, ನಮ್ಮ ಜನಾಂಗದ ಹೆಸರು ಇನುವೆತ್ ಅಂತ. ನಾವು ಇನುವೆತ್ ಟ್ರೈಬ್ನವರು. ಸೊ ನಮ್ಮನ್ನ ಇಂಡಿಯನ್ಸ್ ಅಂತ ಕರೆದ್ರೆ ನಮಗೆ ಬೇಜಾರಾಗೋದು. ಆದರೆ ಆಮೇಲೆ ಇಲ್ಲಿ ಇಂಡಿಯನ್ಸ್ ಬಂದು ಸೆಟ್ಲ್ ಆಗಕ್ಕೆ ಶುರು ಮಾಡಿದ್ರು. ಈಗ ಅವರನ್ನು ನೋಡಿ ನಮಗನ್ಸುತ್ತೆ, ದೇಶದಿಂದ ಇಷ್ಟು ದೂರ ಬಂದು ನಮ್ಮ ಹಾಗೆ ಯುರೋಪಿಯನ್ಸ್, ಬ್ರಿಟಿಷ್, ಫ್ರೆಂಚ್, ಡಚ್, ಸ್ಪ್ಯಾನಿಷ್, ಬ್ರಿಟಿಷ್, ಫ್ರೆಂಚ್ ಅಷ್ಟರೂ ಬಂದಿದ್ದಾರೆ, ಎಲ್ಲರೂ ಆಳಿದ್ದಾರೆ. ಸೊ ನಿಮ್ಮ ಹಾಗೆ ನಮ್ಮ ದೇಶಕ್ಕೂ ಎಲ್ಲರೂ ಬಂದರು. ಆದರೆ ನೀವು ನೋಡಿ, ನಿಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದೀರಿ. ಇಂಡಿಯಾದಿಂದ ಇಷ್ಟು ದೂರ ಬಂದು ಇಲ್ಲಿ ಮಂದಿರ ಕಟ್ಕೊಂಡಿದ್ದೀರಿ, ಇಲ್ಲಿ ದೀಪಾವಳಿ, ಸಂಕ್ರಾಂತಿ, ಯುಗಾದಿ ಅಂತ ಮಾಡ್ಕೊಂಡು ಓಡಾಡ್ತೀರಿ, ಇಲ್ಲಿ ಸೀರೆ ಉಟ್ಕೊಂಡು ಜುಮ್ಕಿ ಹಾಕ್ಕೊಂಡು ಓಡಾಡ್ತೀರಿ. ಓಕೆ, ಅಷ್ಟು ವರ್ಷ ಬೇರೆಯವ್ರ ಕೈಲಿ ಆಳಿದ್ರೂ ನೀವು ಇನ್ನೂ ನಿಮ್ಮ ಪೂಜೆ ಪುನಸ್ಕಾರಗಳನ್ನ ಉಳಿಸ್ಕೊಂಡಿದ್ದೀರಿ. ಅದನ್ನು ನೋಡಿ ಈಗ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ರೆಡ್ ಇಂಡಿಯನ್ಸ್ ಅಂತ, ಇಂಡಿಯನ್ಸ್ ಅಂತ ಕರಿತಾ ಇದ್ದಾರೆ ತಾನೇ, ಇಂಡಿಯನ್ಸ್ ಆಗೋಣ. ಏನೇ ಆಗಲಿ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಪೂಜೆಗಳು, ನಮ್ಮ ವೃಕ್ಷ ಪೂಜೆ, ನದಿ ಪೂಜೆ ನಾವು ಯಾಕೆ ಬಿಡಬೇಕು? ನಾವು ಬಿಡೋದಿಲ್ಲ. ಇಂಡಿಯನ್ಸ್ ಅಂತ ಕರಿತಾ ಇದ್ದಾರೆ ತಾನೇ. ನೋಡಿ, ಇಂಡಿಯನ್ಸ್ ಎಷ್ಟು ವರ್ಷ ಬೇರೆಯವರು ಆಳಿದ್ರು ಬಿಟ್ಕೊಟ್ಟಿಲ್ಲ, ದೇಶದಿಂದ ಎಷ್ಟು ದೂರ ಆಚೆ ಬಂದರೂ ಬಿಟ್ಕೊಡಲ್ಲ. ನೋಡಿ ಕಲ್ತ್ಕೊಳ್ಳಿ, ಇಂಡಿಯನ್ಸ್ ಅಂತ ಕರಿತಿದ್ದಾರೆ ತಾನೇ, ಇಂಡಿಯನ್ಸ್ ಥರ ಆಗಿ ಅಂತ ಇವಾಗ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿದ್ದೀವಿ ಅಂತ ನಿಮ್ಮ ಹತ್ರ ಹೇಳಿದ್ರು. ಟೊರೊಂಟೊ ನಂಗೆ ಆಕಿ ಮಖ ಇನ್ನೂ ನೆನಪಿದೆ. Now we don't mind being called Indians. Indians बुला ही रहे हो तो Indians के जैसे बनते हैं. She said it in English, but there are many such, little things that you never forget. ಒಂದ್ ಕಡೆಯಿಂದ ಖುಷಿ ಆಗುತ್ತೆ, ಪ್ರೌಡ್ ಮೂಮೆಂಟ್ ಆಗುತ್ತೆ, ಹೆಮ್ಮೆ ಅನ್ಸುತ್ತೆ. ನಮ್ಮ ಸಂಸ್ಕೃತಿನ ಯಾರೊಬ್ರು ಹೋಗಿದಾಗ, ಅದು ಬೇರೆ ದೇಶಕ್ಕೆ ಹೋದಾಗ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿನ ಹೊಗಳೋರು ಓಕೆ, ಬೇರೆ ದೇಶಕ್ಕೆ ಹೋದಾಗ ಒಂಥರ ಅನ್ಸುತ್ತೆ. ನ್ಯೂಜಿಲ್ಯಾಂಡ್ಗೆ ಹೋಗಿದ್ದೆ ಮೊನ್ನೆ. ಅಲ್ಲಿ ಲೋಕಲ್ ನ್ಯೂಜಿಲ್ಯಾಂಡ್ ಜನ ಮಾವ್ರಿ ಅಂತಾರೆ ಅವ್ರಿಗೆ. ಈಗ ಈ ಬ್ರಿಟಿಷರ್ಸು, ಫ್ರೆಂಚ್ ಎಲ್ಲ ಹೋಗೋಕ್ಕಿಂತ ಮುಂಚೆ ಅಲ್ಲಿಯ ಮೂಲ ನಿವಾಸಿಗಳು, ಮಾವ್ರಿಗಳು, ಅವ್ರ ಪಾಪ ಇವತ್ತಿಗೂ ಹೋರಾಡ್ತಿದ್ದಾರೆ ಅವರ ಅಸ್ತಿತ್ವಕ್ಕಾಗಿ. ಮೌರಿ ಭಾಷೆಯಲ್ಲಿ ಅದೇನೋ ಹೇಳ್ತಾರೆ ಆ ಮರಕ್ಕೆ, ಅದು ಅವರ ಪೂಜನೀಯ ಮರ. ಆ ಮರದ ಸುತ್ತ ನಿಂತ್ಕೊಂಡು ಹಾಡು ಹೇಳೋದು, ಆ ಮರದ ಸುತ್ತ ನಿಂತ್ಕೊಂಡು ಹೂ ಎರ್ಚೋದು,
ಮೌರಿ ಭಾಷೆ ಬೇರೆ ಇದೆ, ಆ ಭಾಷೆಯಲ್ಲಿ ಅದೇನೋ ಇಷ್ಟುದ್ದ ಹೆಸರಿದೆ ಆ ಮರಕ್ಕೆ. ಈ ಮರನೇ ಇವರಿಗೆ ಮುಖ್ಯ ಅಂತ ಗೊತ್ತಾದಾಗ ಬಂದ ಸೆಟಲ್ ಆದ ಬ್ರಿಟಿಷ್ ಅಂಡ್ ಫ್ರೆಂಚ್ ಹುಡುಕಿ ಆ ಮರನ ಕಡಿದ್ರು. ಇವತ್ತು ಆ ಮರ ಒಂದು ಉಳ್ದಿಲ್ಲ, ಒಂದು ಉಳ್ದೇ ಇರೋ ಹಂಗೆ ಕಡ್ದು ಹಾಕಿದ್ರು ಅವ್ರು ಪೂಜೆ ಮಾಡೋದಕ್ಕೆ. ಹತ್ಕೊಂಡು ಇವತ್ತಿಗೂ ಮೌರಿಗಳು ಹೇಳ್ತಾರೆ ಒಂದು ಉಳಿಸ್ಲಿಲ್ಲ. ಈ ಮರ ನಮಗೆ ಮುಖ್ಯ ಅಂತ ಗೊತ್ತಾದಾಗ ಬಿಳಿಯರು ವೈಟ್ಸ್ ಬಂದು ಒಂದು ಉಳಿಸ್ದೇ ಇದ್ದಾಗ ಹುಡುಕಿ ಅದೇ ಮರನ ಕಡ್ದು ಹಾಕಿದ್ರು. ಅಸ್ತಿತ್ವದ ಹೋರಾಡ್ತಿದ್ದಾರೆ. ಹಾಗಾದ್ರೆ ನಾವುಗಳೇ ವಾಸಿ ಅನ್ಸುತ್ತೆ. ನಿಜ, ವೆರಿ ಟ್ರೂ. ಇದೆಲ್ಲ ಕೇಳಿದ ಮೇಲೆ ರೈಟ್. ಹಾಗಾದ್ರೆ ನಾವುಗಳೇ ವಾಸಿ. ಭೂಮಿ ಕಮ್ಮಿ ಆಗ್ತಾ ಇದ್ರೂ ಬೃಹತ್ ಭಾರತ ಇಷ್ಟ ಆಗಿದ್ರೂ ಒಂದು ಅಸ್ತಿತ್ವ ಅಂತ ನಾವು ಉಳಿಸ್ಕೊಂಡಿದ್ದೀವಿ. ಬಾರ್ಸೆಲೋನಾದಲ್ಲಿದ್ದೆ, ಸೂರ್ಯ ಮಂದಿರ ಇದೆ ಬಾರ್ಸೆಲೋನಾದಲ್ಲಿ. ಒಂದು ಹಿತ್ತಾಳೆ ಇದಿಷ್ಟಗ್ಲ ಸೂರ್ಯ ಇವತ್ತಿಗೂ ಇದೆ. ಇಟ್ ಇಸ್ ಸ್ಟಿಲ್ ದೇರ್ ಆನ್ ಡಿಸ್ಪ್ಲೇ. ಅಂಡ್ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಇದು ರೋಮನ್ ಕಾಲದಲ್ಲಿ ರೋಮನ್ಸ್ ನಮ್ಮ ದೇವ ಪೇಗನ್, ಸೂರ್ಯ ಚಂದ್ರ ಬೆಟ್ಟ ನದಿ ಇದನ್ನೇ ಪೂಜೆ ಮಾಡ್ತಾ ಇದ್ರು ಪ್ರಕೃತಿ ಪೂಜಕರು, ಪೇಗನ್ ರೋಮನ್ಸ್ ಕಾಲದ ಸೂರ್ಯ ಮಂದಿರ ಇದು. ಆಗ ನಾವು ವಿ ವರ್ ವರ್ಷಿಪಿಂಗ್ ಫಾಲ್ಸ್ ಗಾಡ್ಸ್. ಯಾವ್ದ್ಯಾವುದು ಬೆಟ್ಟ ನದಿ ಸಾಗರ ಅಂತ ಎಲ್ಲ ಫಾಲ್ಸ್ ಗಾಡ್ಸ್ನ ಪೂಜೆ ಮಾಡ್ತಾ ಇದ್ವಿ. ಈಗ ನಮಗೆಲ್ಲ ಬುದ್ಧಿ ಬಂದು ನಾವು ಒನ್ ಟ್ರೂ ಗಾಡ್ ಅನ್ನ ಪೂಜೆ ಮಾಡಕ್ಕೆ ಶುರು ಮಾಡಿದ್ದೀವಿ. ಇದು ನಾವು ಫಾಲ್ಸ್ ಗಾಡ್ಸ್ ಪೂಜೆ ಮಾಡ್ತಾ ಇದ್ದಿದ್ದ ಒಂದು ಹಳೆಯ ದೇವಸ್ಥಾನ ಅಂತ ಇದೆ. ಎತ್ತೆತ್ರನೇ ರೋಮನ್ ಕಾಲಮ್ಸ್ ಇದೆ. ಇಷ್ಟೆಲ್ಲ ಬಾರ್ಸೆಲೋನಾದಲ್ಲಿ ಇವತ್ತಿಗೂ ಇದೆ. ಆದರೆ ಬೋರ್ಡ್ ಹಾಕಿರೋದು ಹಾಗೆಯೇ. ಅಂಡ್ ಆ ಗೈಡಿಗೆ ನಾನು ಹೇಳಿದೆ, ಇದು ಫಾಲ್ಸ್ ಗಾಡ್ ಅಲ್ಲ ಕಣಯ್ಯ, ನಾನು ಇವತ್ತಿಗೂ ಇದನ್ನೇ ಪೂಜೆ ಮಾಡ್ತೀವಿ. ವೈ ಆರ್ ಯು ಕಾಲಿಂಗ್ ಇಟ್ ಅ ಫಾಲ್ಸ್ ಗಾಡ್? ಲಕ್ಷಾಂತರ ಜನ ಸೂರ್ಯ ನಮಸ್ಕಾರ ಮಾಡ್ತಾರೆ. ಸೂರ್ಯ ಹೆಂಗೆ ಫಾಲ್ಸ್ ಗಾಡ್ ಆಗ್ತಾನೆ? ಕಾಣಿಸ್ತಿದ್ದಾನೆ ಕಣ್ಣಿಗೆ. ಯು ರಿಯಲಿ ವಾಂಟ್ ಟು ಸೇ ಹೌ ಡೇರ್ ಯು ಕಾಲ್ ಮೈ ಗಾಡ್ ಅ ಫಾಲ್ಸ್ ಗಾಡ್? ಐ ಡಿಡ್ ಟೆಲ್ ಹಿಮ್ ವೆರಿ ಪೊಲೈಟ್ಲಿ, ನಿನಗೆ ಫಾಲ್ಸ್ ಗಾಡ್ ಆಗಿರಬಹುದು, ಈ ಸೂರ್ಯ ನನಗಿನ್ನೂ ಟ್ರೂ ಗಾಡ್ ಆಗಿದ್ದಾನೆ. ಅವ್ರ ದೇಶಕ್ಕೆ ಹೋಗಿ ನಾವು ಆ ಥರನೂ ಹೇಳಕ್ಕಾಗಲ್ಲ. You are a tourist and they want your business. So long as you tell anything politely, they have to keep quiet. So ಹಿಂಗೆಲ್ಲ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ನೀವು ತುಂಬಾ ಧೈರ್ಯವಾಗಿ ಮಾತಾಡ್ತೀರಾ, ಇತಿಹಾಸವನ್ನ ಸಾಕ್ಷಿ ಸಮೇತ ಹೇಳ್ತೀರಾ. ನಾನು ಯಾವತ್ತೂ ನಿಮ್ಮ ಧ್ವನಿಯಲ್ಲಿ ಹೆದರಿಕೆ ಅನ್ನೋದನ್ನ ಕೇಳಲಿಲ್ಲ, ನನಗೆ ಅದು ಫೀಲು ಆಗಲಿಲ್ಲ. ಎಷ್ಟೋ ಜ್ಞಾನಿಯಾಗಿದ್ದಾನೆ ಅಂತ ಅಂದ್ರೂ ಒಂದು ಇದರಲ್ಲಿ ನನಗೆ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಬೆದರಿಕೆ ಬರ್ಬೋದಾ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಮೇಡಮ್, ನೀವು ತುಂಬ ಧೈರ್ಯವಾಗಿ ಮಾತಾಡೋದ್ರಿಂದ ನಿಮ್ಗೆ ಈ ರೀತಿ ಬೆದರಿಕೆಗಳೇನಾದರೂ ಬಂದಿದೆಯಾ? ಬೇಕಾದಷ್ಟು ಬಂದಿದೆ. ಅದನ್ನೇ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಬೇಕಾದಷ್ಟು ಬೆದರಿಕೆಗಳು ಬಂದಿದೆ. ಐ ಆಮ್ ನೂಜೋದ್ ಏಜ್ 10 and divorced ಅಂತ ಒಂದು ವಿಡಿಯೋ ಮಾಡಿದೆ. ಅದನ್ನು ಹೌದು, ಅದ್ರ ಕೆಳಗಡೆ ಕಮೆಂಟ್ಸ್ ನೋಡಿ, ಎಂತೆಂಥ ಕೆಟ್ಟ ಕಮೆಂಟ್ಸ್ ಬಂದಿದೆ. ಹೌದು. ಆ್ಯಂಡ್ ಎಲ್ಲದಕ್ಕೂ ಹೀಗೆಯ ಏನು ಅದ್ರ ಕೆಳಗಡೆ ಅಂತೂ ನಿಮ್ಮ ಮನೆ ಹೆಣ್ಮಕ್ಳು 10ನೇ ವಯಸ್ಸಿಗೆ ಗರ್ಭಿಣಿಯಾಗಿ ವಾಪಸ್ ಬಂದಾಗ ಅಯ್ಯೋ 9ನೇ ವಯಸ್ಸಿಗೆ ಮದುವೆ ಮಾಡಿ ಕಳಿಸ್ಬೇಕಾಗಿತ್ತು ಅಂತ ನೀವೇ ಹೇಳ್ತೀರಾ ಅಂತ ಬರೆದಿದ್ದಾನೆ. 10ನೇ ವಯಸ್ಸಿಗೆ ಹೌ ಆ್ಯಂಡ್ ಬೇಕಾದಷ್ಟು ಬೆದರಿಕೆ. ಆ್ಯಂಡ್ ದೇರ್ ಆರ್ ಮೆನಿ ಪೀಸ್ಫುಲ್ ಪೀಪಲ್ ಹೂ ರೆಕಗ್ನೈಸ್ ಮಿ. ಮಖ ನೋಡಿದ ತಕ್ಷಣ ಇವಳೆಯ ಅನ್ನೋದು ಗೊತ್ತಾಗುತ್ತೆ. ಹೌದು. ಸೊ ಇದು ಎಲ್ಲ ಅನುಭವಿಸಿದ್ದೀನಿ. ಇಟ್ ಇಸ್ ನಾಟ್ ಲೈಕ್ ಐ ಡೋಂಟ್ ನೋ. ಅದೇ. ಸೊ ಬೆದರಿಕೆಗಳು ಬರುತ್ತವೆ. ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಏನಾದರೂ ಬೈದ್ಬಿಟ್ಟು ಹೋಗಿದ್ದಾರೆ. ತರಕಾರಿ ಕೊಂಡ್ಕೊಳ್ಳುವಾಗ ಹಿಂದ್ಗಡೆ ಬುರ್ಕ ಹಾಕ್ಕೊಂಡು ನಿಂತಿರೋರು ಬೇಕು ಅಂತ ಏನಾದರೂ ಹೇಳ್ಬಿಟ್ಟು ಮುಟ್ಬಿಟ್ಟು ಏನಾದರೂ ಹೇಳ್ಬಿಟ್ಟು ಹೋಗೋದು ಎಲ್ಲ ಆಗಿದೆ, ಈಗಲೂ ಆಗ್ತಾ ಇದೆ. ಬಿಕಾಸ್ ನಿಮ್ಮ ಮಾತು ಹೆಂಗಿರುತ್ತೆ ಅಂದ್ರೆ ಎದ್ದು ಬಂದು ಎದೆಗೋದ್ರು ಅಂತಾರಲ್ಲ, ಹಂಗಿರುತ್ತೆ. ಸತ್ಯ ಇದೆ ಕಣೋ, ಅರ್ಥ ಮಾಡ್ಕೋ ಅನ್ನೋ ಹಂಗೆ ಹೇಳ್ದಂಗಿರುತ್ತೆ, ಕಪಾಳಕ್ಕೆ ಹೊಡೆದಂಗಿರುತ್ತೆ. ನೀವು ಎದೆಗೆ ಒದ್ದು ಹೇಳ್ತಾ ಇರೋದು, ಕಪಾಳಕ್ಕೆ ಹೊಡೆಯೋ ಹಂಗೆ ಹೇಳ್ತಾ ಇರೋದು ತುಂಬಾ ಪೀಸ್ಫುಲ್ ಆಗಿ ಬದುಕ್ತಿದ್ದಾರಲ್ಲ ಆ ಒಂದು ಸಮುದಾಯಕ್ಕೆ. ಹಿಂಗಾಗಿ ನಿಮ್ಗೆ ಜಾಸ್ತಿನೇ ಈ ರೀತಿ ಬೆದರಿಕೆಗಳು ಬಂದಿರೋ ಚಾನ್ಸಸ್ ಜಾಸ್ತಿ ಇದೆ. ಯೂಟ್ಯೂಬ್ ಕಮೆಂಟ್ಸ್ ಮುಖಾಂತರನೂ ಬರುತ್ತೆ, ಫೇಸ್ಬುಕ್ ಕಮೆಂಟ್ಸ್ ಮುಖಾಂತರ ಬರುತ್ತೆ, ಸಂವಾದ ಈ ಚಾನಲ್ ಒಂದೊಂದ್ಸತಿ. ಆ್ಯಂಡ್ ನನಗೆ ಪೀಪಲ್ ಹೂ ರೆಕಗ್ನೈಸ್ ಮೀ, ನಿಂಗೆ ಏನೂ ಗೊತ್ತಿಲ್ಲ, ಏನು ಲೈಕ್ ನೀನು ಅರ್ಥ ಮಾಡ್ಕೊಂಡಿಲ್ಲ. ಒಂದು ಪುಸ್ತಕ ಓದೋರು
ಸಾವಿರಾರು ಪುಸ್ತಕ ಓದೋರ್ಗೆ ಹೇಳೋ ಮಾತು ಇದೊಂದೇ. ಸೊ ಎಲ್ಲೇ ಈವನ್ ಇನ್ ಎಲ್ಲೋ ಬಸವನಗುಡಿನಲ್ಲಿವೆ ಅಥವಾ ಎಲ್ಲೋ ಸಿಟಿ ಮಾರ್ಕೆಟಲ್ಲುವೆ, ದ ಮೊಮೆಂಟ್ ದೇ ರೆಕಗ್ನೈಸ್ ಯು, ಬೇಕು ಅಂತ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ನಿನ್ನನ್ನು ಮಾತಾಡಿಸ್ದೆ ಹೋದ್ರೂ ನಿನಗೆ ಕೇಳಿಸೋ ಹಾಗೆ ಏನೋ ಒಂದು ಹೇಳೋದು, ಹೇಳ್ಬಿಟ್ಟು ಹೋಗೋದು, ಇದೆಲ್ಲ ಆಗುತ್ತೆ. ಯಾವಾಗಲೂ ಭಯ ಅಂತ ಆಗಿದ್ದು ಇದೆಯಾ ಮೇಡಮ್ ಈ ಥರದ್ದಕ್ಕೆ? ನನ್ನ ಗಂಡ ನನ್ನ ಆಂಟಿಸಿಪೇಟರಿ ಬೇಯ್ಲಿಗೆ ಒಂದಿಷ್ಟು ದುಡ್ಡು ನಿನ್ನ ಆಂಟಿಸಿಪೇಟರಿ ಬೇಯ್ಲಿಗೆ ಇಲ್ಲಿ ಬೇರೆ ಒಂದು FD ಮಾಡಿದ್ದೀನಿ ಅಂತ ಅಂತಾರೆ. ಬಟ್ ವಿತೌಟ್ ಪ್ರೂಫ್ ನೀವು ಒಂದು ಅಕ್ಷರ ಮಾತಾಡೋದು, ಅದಕ್ಕೆ 200 ವಿಡಿಯೋಗಳು ಮಾಡೋದು. ಪುಸ್ತಕ ಪೇಜ್ ನಂಬರ್ ಇಲ್ದಲೆ ಐ ನೆವರ್ ಸ್ಪೀಕ್. ಹೌದು, ಅಷ್ಟೆಲ್ಲ ಸಾಕ್ಷಿಗಳನ್ನ ಸುಳ್ಳು ಹೇಳೋದಿಕ್ಕೆ ಸಾಕ್ಷಿ ಬೇಕಾಗಿಲ್ಲ ಸಾವಿತ್ರಿ, ಸುಳ್ಳು ಏನ್ ಬೇಕಾದ್ರೂ ಹೇಳ್ಬಹುದು. ಸತ್ಯ ಹೇಳೋದಕ್ಕೆ ಪುಸ್ತಕ, ಪ್ಯಾರಾಗ್ರಾಫ್, ಪೇಜ್ ನಂಬರ್, ಆಥರ್ ಎಲ್ಲ ಬೇಕು. ಧೈರ್ಯನೂ ಬೇಕು. ಧೈರ್ಯ ಬೇಕು. ಧೈರ್ಯ ನಿಜ, ನಾನೊಬ್ಳೇ ಏನಲ್ಲ, ಧೈರ್ಯ ಮಾಡ್ತಾ ಇರೋರು ಇವತ್ತು ದೇಶದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಪಠ್ಯ ಪುಸ್ತಕಗಳನ್ನ ಬದಲಾಯಿಸಬೇಕಾಗಿತ್ತು, ಅದು ನಮ್ಮ ಕೈಲಿ ಆಗಲಿಲ್ಲ. ಹೌದು, ಅದು ಎಷ್ಟು ಪ್ರಯತ್ನ ಪಟ್ಟರು ನಮ್ಮ ಕೈಯಲ್ಲಿ ಆಗಲಿಲ್ಲ. ಹೌದು, ಇವತ್ತಿಗೂ ಎಲ್ಲ ತಪ್ಪು ವ್ಯಕ್ತಿಗಳನ್ನ ಪಠ್ಯಪುಸ್ತಕದಲ್ಲಿ ಹೀರೋಗಳಾಗಿ ತೋರಿಸಿದ್ದಾರೆ. ಹೌದು, ನೆಹರು ತಂಗಿ ವಿಜಯಲಕ್ಷ್ಮಿ ಪಂಡಿತ್ ಇಸ್ ಅ ಮುಸ್ಲಿಂ. ಮುಸಲ್ಮಾನನ ಕನ್ವರ್ಟ್ ಆಗಿ ಮುಸಲ್ಮಾನನ ಮದುವೆ ಆಗಿ ಮನೆ ಬಿಟ್ಟು ಓಡ್ ಹೋಗಿದ್ಲು, ಎಲ್ಲರಿಗೂ ಗೊತ್ತು. ಆಕಿ ವಿಜಯಲಕ್ಷ್ಮಿ ಪಂಡಿತ್ ಅಂತ ಹೇಳಲೇಬಾರ್ದು, ಹರ್ ನೇಮ್ ವಾಸ್ ಅಂತ ಸೈಯದಾ ಫಕ್ರುನ್ ನಿಸಾನ್ ಅಂತಾನೋ ಸೈಯದಾ ಮೆಹರುನ್ ನಿಸಾನ್ ಅಂತ ಹೆಸರಿಟ್ಕೊಂಡು ಕನ್ವರ್ಟ್ ಆಗಿ ಹೋಗಿದ್ಲು. ಅದ್ರ 9th ಸ್ಟ್ಯಾಂಡರ್ಡ್ ಇವತ್ತಿಗೂ ಟೆಕ್ಸ್ಟ್ ಬುಕ್ ತೆಗೆದು 9th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ವಿಜಯಲಕ್ಷ್ಮಿ ಪಂಡಿತ್, ಕೆಳಗಡೆ ವಿಜಯಲಕ್ಷ್ಮಿ ಪಂಡಿತ್ ವಾಸ್ ಗ್ರೇಟ್, ಎಲ್ಲರೂ ವಿಜಯಲಕ್ಷ್ಮಿ ಪಂಡಿತ್ ಥರ ಆಗಿ ಅಂತ ಬರ್ತಿದ್ದಾರೆ. ಟೆಕ್ಸ್ಟ್ ಬುಕ್ ಬದಲಾಯಿಸಬೇಕಾಗಿತ್ತು, ಆದ್ರೆ ಏನ್ ಮಾಡೋದು, ನಮ್ಮ ಕೈಲಿಲ್ಲ. ನಮ್ಮ ಕೈಲಿಲ್ಲ. ಜಗಳೂರು ರಾವಣಚಂದ್ರಪ್ಪಂಗೆ ಶಾಪ ಹಾಕೋದಲ್ದೆ ನಮ್ಮ ಕೈಲಿ ಇನ್ನೇನು ಸಾಧ್ಯವೂ ಆಗೋದಿಲ್ಲ. 2 ವಾಕ್ಯಗಳನ್ನ ನಾವು ಯಾವತ್ತು ಪೂರ್ತಿ ಕಲ್ತ್ಕೋಬೇಕು. ಒಂದು, ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತದೈವಚ. ಹೌದು, ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತದೈವಚ. ಹೌದು. ಸೊ ಅದು ಅರ್ಧ ವಾಕ್ಯ ಹೇಳ್ಕೊಟ್ಟು ನಮ್ಮನ್ನ ಹಾಳು ಮಾಡಿದ್ರು. ನಿಜ, ಮೊದಲನೇ ಲೈನ್ ಅಷ್ಟೇನೆ ನಾವು ತಿಳ್ಕೊಂಡು, ಅರ್ಧ ವಾಕ್ಯ ಹೇಳ್ಕೊಟ್ಟು ನಮ್ಮನ್ನ ಹಾಳು ಮಾಡಿದ್ರು. ಪೂರ್ತಿ ವಾಕ್ಯ ಕಲ್ತ್ಕೊಳ್ಳಿ. ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತದೈವಚ. 2ನೇದು ಅಸ್ಲೀಂ ತಸ್ಲಂ. ಇಸ್ಲಾಂ ಇಸ್ ಅ ರಿಲಿಜನ್ ಆಫ್ ಪೀಸ್ ಓನ್ಲಿ ಇಫ್ ಯು ಸಬ್ಮಿಟ್ ಟು ಇಟ್. ಸೊ ಇಸ್ಲಾಂ ಇಸ್ ಅ ರಿಲಿಜನ್ ಆಫ್ ಪೀಸ್. ಇಸ್ಲಾಂ ಇಸ್ ಅ ರಿಲಿಜನ್ ಆಫ್ ಪೀಸ್. ಸೆಕೆಂಡ್ ಲೈನ್ ಹೇಳ್ಕೊಡಿ ಮಹಾರಾಯ. ಇಸ್ಲಾಂ ಇಸ್ ಅ ರಿಲಿಜನ್ ಆಫ್ ಪೀಸ್ ಓನ್ಲಿ ಇಫ್ ಯು ಸಬ್ಮಿಟ್ ಟು ಇಟ್. ಸೊ 2 ವಾಕ್ಯಗಳನ್ನು ನಾವು ಯಾವಾಗ್ಲೂ ಪೂರ್ತಿ ಕಲ್ತ್ಕೋಬೇಕು. ನಿಜ, ಇಲ್ಲಾಂದ್ರೆ ಅಲ್ಪ ವಿದ್ಯಾ ಮಹಾಗರ್ವಿ ಆಗ್ಬಿಡುತ್ತೆ. 2 ವಾಕ್ಯಗಳನ್ನು ನಮಗೆ ಅರ್ಧರ್ಧ ಹೇಳ್ಕೊಟ್ಟು ಹೋದ ವ್ಯಕ್ತಿ ಐನ್ಸ್ಟೈನ್ಗೂ ಗೊತ್ತಿರಲಿಲ್ಲ 2 ವಾಕ್ಯನೂ ಪೂರ್ತಿ ಕಲ್ತ್ಕೋಬೇಕು ಅಂತ. ಅರ್ಧರ್ಧ ವಾಕ್ಯ ಹೇಳ್ಕೊಟ್ಟು ಹೋದ್ರಿಂದ ಏನೇನು ಅನುಭವಿಸ್ತಿದೀವಿ ಅಂತ ನೋಡೋದಕ್ಕೆ ಇವತ್ತು ಐನ್ಸ್ಟೈನ್ ಬದುಕಿಲ್ಲ. ಬಟ್ ದೇಶದಲ್ಲಿ ಪರಿವರ್ತನೆ ಕಾಣಿಸ್ತಾ ಇದೆ. ಹೌದು, ಕಾಣಿಸ್ತಾ ಇದೆ. ಅದು ಒಂದು ಸ್ವಲ್ಪ ದೇಶದಲ್ಲಿ ಪರಿವರ್ತನೆ ಕಾಣಿಸ್ತಾ ಇದೆ ಅನ್ನೋ ಒಂದು ಸಂತೋಷ ಇದೆ. ನಮಗೆ ಗೊತ್ತಿದ್ದಿದ್ದು ಇತಿಹಾಸನೇ ಒಂದು, ಮೇಡಮ್ ಸಾಕ್ಷಿ ಸಮೇತ ಹೇಳಿದ ಇತಿಹಾಸನೇ ಇನ್ನೊಂದು. ನಾವು ಇಷ್ಟು ದಿನ ಸ್ಕೂಲಲ್ಲೆಲ್ಲ ಕಲ್ತ್ಕೊಂಡು ಬಂದಿದ್ದು ಇತಿಹಾಸ ಸುಳ್ಳ? ಹಿಂಗೊಂದು ಪ್ರಶ್ನೆ ನಿಮಗೆಲ್ಲ ಹುಟ್ಕೊಂಡಿರುತ್ತೆ. ಅವ್ರು ಹೇಳಿದ್ದು ವಿಷಯಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳನ್ನು ಓದಿ ಅಂತ ಕೂಡ ನಿಮಗೆ ಸಜೆಸ್ಟ್ ಮಾಡಿದ್ದಾರೆ. ಈಗ ಅವ್ರು ಹೇಳಿರೋ ಬುಕ್ಗಳನ್ನ ಓದಿ ನೀವು ಸ್ಕೂಲಲ್ಲಿ ಓದಿದ ಇತಿಹಾಸ ನಿಜಾನ ಅಥವಾ ಈ ಬುಕ್ಕಲ್ಲಿರೋ ಇತಿಹಾಸ ನಿಜಾನ ಕಂಪೇರ್ ಮಾಡಿ ಒಂದ್ಸಲ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ವೆರಿ ಮಚ್. ತುಂಬ ಕಲಿಯೋಕ್ಕೆ ಸಿಕ್ತು. ಇದೇ ರೀತಿ ಇನ್ನೊಬ್ಬ ಅತಿಥಿ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೊಸದಿಗಂತ ಡಿಜಿಟಲ್ ಚಾನಲನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳ ಲಿಂಕ್ಗಳು ನಿಮಗೆ ಅಪ್ಡೇಟ್ ಬರಬೇಕು ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.